ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅರಿಶಿನ ಅಥವಾ ಟರ್ಮರಿಕ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದರ ಔಷಧಿ ಗುಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ವೈಜ್ಞಾನಿಕವಾಗಿ ಇದನ್ನ ಕುರ್ಕುಮ ಲಾಂಗ ಅಂತ ಹೇಳ್ತಾರೆ. ಇದು ಜಿಂಜಿಬರೇಸಿ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ಇದರಲ್ಲಿ ಗೆಡ್ಡೆ ಅಥವಾ ಅರಿಶಿನ ಕೊಂಬು ಅಂತ ಹೇಳ್ತೀವಲ್ವ, ಇದನ್ನ ನಾವು ಔಷಧಿ ಗುಣಕ್ಕಾಗಿ ಬಳಸ್ಕೋತೀವಿ. ಹಾಗೆ ಇದರ ಎಲೆಗಳನ್ನು ಕೂಡ ನಾವು ಒಂದು ಸಿಹಿ ಖಾದ್ಯಗಳನ್ನ ಅಥವಾ ತುಪ್ಪದಲ್ಲಿ ನಾವು ಎಲೆಗಳನ್ನು ಹಾಕಿ ಕುದಿಸುವಂಥದ್ದು ಇರ್ಬೋದು. ಪನ್ಪತ್ಲೆ ಅಂತ ಒಂದು ನಮ್ಮ ಸೌತ್ ಭಾಗದಲ್ಲಿ ಸ್ವೀಟ್ ಅನ್ನ ತಯಾರು ಮಾಡ್ತಾರೆ, ಅದರಲ್ಲಿ ಕೂಡ ಬಳಸ್ಕೋತಾರೆ. ಇದರಲ್ಲಿ ಕುರ್ಕುಮರಿನ್ ಅನ್ನುವಂಥ ಒಂದು ಸಕ್ರಿಯ ಪದಾರ್ಥ ಇದೆ. ಅರಿಶಿಣದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ, ಇದು ಬ್ಯಾಕ್ಟೀರಿಯಾನ ವಿರೋಧಿಸುವಂಥದ್ದು ಮತ್ತೆ ವೈರಸ್ಗಳನ್ನ ವಿರೋಧ ಮಾಡುವಂಥ ಒಂದು ಗುಣನ ಹೊಂದಿದೆ. ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡುತ್ತೆ. ಮತ್ತೆ ಸೋಂಕುಗಳನ್ನ ಬರದೇ ಇರೋ ರೀತಿ ತಡೆಯೋದಕ್ಕೂ ಕೂಡ ಇದು ತುಂಬಾ ಸಹಾಯಕಾರಿಯಾಗಿದೆ. ಇದು ಕುರ್ಕುಮಿನ್ ಅನ್ನುವಂಥ ಸಕ್ರಿಯ ಪದಾರ್ಥ ಇದೆಯಲ್ಲ, ಅದು ಉರಿಯೂತದ ಒಂದು ಗುಣಲಕ್ಷಣಗಳ ಮತ್ತೆ ಸಂಧಿವಾತ, ನೋವುಗಳು ಮತ್ತೆ ಬಾವುಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಆಗಿದೆ. ಮತ್ತೆ ಯಕೃತಿನ ಒಂದು ಕಾರ್ಯಚಟುವಟಿಕೆಯನ್ನ ಸುಧಾರಣೆ ಮಾಡೋದಕ್ಕೆ ಸಹಾಯ ಆಗತ್ತೆ. ಮತ್ತೆ ಜೀರ್ಣಕಾರಿ ಸಮಸ್ಯೆಗಳನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಜೊತೆಗೆ ಚರ್ಮದ ಆರೋಗ್ಯಕ್ಕಾಗಿ ಇದು ಬಹಳ ಮುಖ್ಯ. ನಾವು ನೋಡ್ಬೋದು, ಸಾಕಷ್ಟು ತಯಾರಿಕೆಗಳಲ್ಲಿ ಚರ್ಮದ ಒಂದು ತಯಾರಿಕೆಗಳಲ್ಲಿ ಕಾಸ್ಮೆಟಿಕ್ಗಳಲ್ಲೆಲ್ಲ ಅರಿಶಿಣವನ್ನ ಸಾಮಾನ್ಯವಾಗಿ ಬಳಸ್ತಾರೆ. ಮತ್ತೆ ಈ ಅರಿಶಿಣವನ್ನ ಹಾಲಲ್ಲಿ ಹಾಕಿ ನಾವು ಮುಖಕ್ಕೆ ಹಚ್ಚೋದ್ರಿಂದ ಮುಖದ ಒಂದು ಕಾಂತಿ ಕೂಡ ಹೆಚ್ಚಿಗೆ ಆಗತ್ತೆ. ಮತ್ತೆ ಗಾಯಗಳನ್ನ ಗುಣಪಡಿಸೋಕೆ ಅರಿಶಿಣ ಪುಡಿಯನ್ನ ಬಳಸ್ತಾರೆ. ರಕ್ತ ಪರಿಚಲನೆಯನ್ನ ಸುಧಾರಣೆ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ತುಂಬಾ ಉಪಕಾರಿಯಾದಂಥದ್ದು ಈ ಅರಿಶಿಣ. ಮತ್ತೆ ಇದು ರಕ್ತದಲ್ಲಿನ ಒಂದು ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ. ಇದಿಷ್ಟು ಅರಿಶಿಣದ ಒಂದು ಔಷಧಿ ಗುಣದ ಕುರಿತು ಮಾಹಿತಿ. ಧನ್ಯವಾದಗಳು.